ಹಲೋ ಫ್ರೆಂಡ್ಸ್, ಕುಕ್ ವಿತ್ ವಿಹಾನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರಂಜಾನ್ ಸೀರೀಸ್ನಲ್ಲಿ ಇಫ್ತಿಯಾರಿಗೆ ಅಂಥೇಳಿ ನಾರ್ತ್ ಸ್ಟೈಲಲ್ಲಿ ಸಮೋಸ ಮಾಡಿದ್ದೆ. ನಾರ್ತ್ ಸೈಡ್ ಸಮೋಸ ಅಂದರೆ ಅದು ಹೊರಗಡೆಯಿಂದ ತುಂಬ ಕ್ರಂಚಿಯಾಗಿರುತ್ತೆ ಮತ್ತು ಒಳಗಡೆಯಿಂದ ತುಂಬ ಮಸಾಲೆಯಿಂದ ಕೂಡಿದ, ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಮಸಾಲೆಯಿಂದ ಕೂಡಿದ ಆಲೂಗೆಡ್ಡೆ ಇರುತ್ತೆ. ನೀವು ಈ ಕಡೆ ಪಟ್ಟಿ ಸಮೋಸಗಳು ನಮ್ಮ ಕಡೆ ಕರ್ನಾಟಕದಲ್ಲಿ ಜಾಸ್ತಿ ನೋಡ್ತಿರ್ಬೋದು, ಬಟ್ ಇವಾಗ ಯು ಪಿ ಬಿಹಾರ್ ಸ್ಟೈಲ್ ಸಮೋಸಗಳು ಸಹ ಬರ್ತಿದೆ. ಇದರಲ್ಲಿ ನಾನಿವತ್ತು ಯು ಪಿ ಬಿಹಾರ್ ಸ್ಟೈಲಲ್ಲಿ ಮಾಡುವಂತಹ ಒಂದು ಹೊರಗಡೆಯಿಂದ ಕ್ರಂಚಿಯಾಗಿರುವಂತಹ ಸಮೋಸವನ್ನು ಮಾಡಿದ್ದೆ. ನೋಡ್ತಾ ಇರ್ಬೋದು ನೀವು, ಹೊರಗಡೆಯಿಂದ ಎಷ್ಟು ಕ್ರಂಚಿಯಾಗಿ ಬಂದಿದೆ. ಅದು ಗಂಟೆಗಳ ಕಾಲ ಇಟ್ಟಿದ್ರು ಅದು ಏನೂ ಆಗಲ್ಲ, ಅದೇ ರೀತಿ ಕ್ರಂಚಿ ಇರುತ್ತೆ. ಒಳಗಡೆಯಿಂದ ಆಲೂಗೆಡ್ಡೆ ಸಾಫ್ಟಾಗಿರುತ್ತೆ. ಅದನ್ನು ಮಾಡೋದಕ್ಕೆ ನಾನು 2 ಕಪ್ಪು ಮೈದಾವನ್ನು ತೊಗೋತಾ ಇದ್ದೀನಿ, ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ದೆ ಮಸೀದಿ ಕೊಟ್ಟು ಕಳಿಸ್ಬೇಕು ಅಂಥೇಳಿ. ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಜೊತೆಗೆ ಸ್ವಲ್ಪ 1 ಚಮಚದಷ್ಟು ಕಸೂರಿ ಮೇಥಿ. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅದು ಡೈಜೆಷನ್ನಿಗೆ ತುಂಬ ಚೆನ್ನಾಗಾಗಲಿ ಮತ್ತು ಫ್ಲೇವರಿಗೋಸ್ಕರ ಅಂಥೇಳಿ ಓಮ್ ಕಾಳನ್ನು ಕೈಯಿಂದ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಅದು ತುಂಬ ಸಾಫ್ಟಾಗಿ ಕ್ರಂಚಿಯಾಗಿ ಬರೋದಕ್ಕೆ ಅದನ್ನು ನಾವು ಹಿಟ್ಟನ್ನು ಒಂಚೂರು ಅದಕ್ಕೆ ಹದ ತರಬೇಕಾಗುತ್ತೆ. ಸೊ ಅದಕ್ಕಾಗಿ ಮಸ್ಟ್ ಆ್ಯಂಡ್ ಶುಡ್ಡು ನೀವು ತುಪ್ಪದಲ್ಲೇ ಹಾಕಿ ಹದ ತರಬೇಕಾಗುತ್ತೆ. ಇಲ್ಲಾಂದರೆ ನನ್ನ ರೀತಿ 1 ಚಮಚ ತುಪ್ಪ, ಅರ್ಧ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕೈಯಿಂದ ತುಪ್ಪ ಎಣ್ಣೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಮುಷ್ಟಿಯಷ್ಟು ನಾನು ರವೆ ಹಾಕ್ತಿದ್ದೀನಿ. ಇದರಿಂದ ತುಂಬ ಕ್ರಂಚಿ ಇರುತ್ತೆ ಮತ್ತು ತುಂಬ ಗಂಟೆಗಳ ಕಾಲ ಇಟ್ಟಿದ್ರು ನೀವು ಆ ಕ್ರಂಚಿನೆಸ್ ಹೋಗಲ್ಲ. ನೋಡ್ತಿರ್ಬೋದು, ಹಿಂಗೆ ಕೈ ಹಿಡಿದ್ರೆ ಬೈಂಡಿಂಗ್ ಆಗಬೇಕು ಮತ್ತು ಹಿಂಗೆ ಒಂದು ಬೆರಳು ಹಾಕಿದ್ರೆ ಅದು ಪೌಡ್ರ್ ಥರ ಆಗಬೇಕು. ಇದು ಕರೆಕ್ಟ್ ಹದ ಆಗಿರುತ್ತೆ. ಹೌದು, 1 ಕಪ್ಪಿಗೆ 1 ಚಮಚದ ಲೆಕ್ಕ ಅದು. ನೀವು ನೋಡಿಕೊಂಡು ಈ ಥರ ಹದ ಹಾಕ್ಕೊಂಡು ನೀರನ್ನು ಮಾತ್ರ ತುಂಬ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿ ನೀವು ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ. ನಿಮಗೆ ಪಟ್ಟಿ ಸಮೋಸ ಅಂದರೆ ಮಾಮೂಲಿ ತೆಳ್ಳಗೆ ನಾವು ಚಪಾತಿ ಹಿಟ್ಟಿಗೆ ಕಲಿಸ್ಕೊತೀವಲ್ಲ ಅದೇ ಥರ ಹಾಕ್ತೀವಿ, ಆದರೆ ಅದಕ್ಕೆ ತುಪ್ಪ ಎಣ್ಣೆ ಏನೂ ಹಾಕೋಕ್ಕೆ ಹೋಗಲ್ಲ, ಲಾಸ್ಟಿಗೆ ಹಾಕ್ಕೊತೀವಿ. ಆ ರೀತಿ ಮಾಡ್ಕೊಂಡು ಕಲಿಸ್ಕೊಂಡ್ರೆ ಆ ಥರ ಆಗುತ್ತೆ. ಬಟ್ ನಿಮಗೆ ಹೊರಗಡೆಯಿಂದ ಕ್ರಂಚಿ ಬೇಕು ಅಂದರೆ ಈ ರೀತಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡು ಜಾಸ್ತಿ ನಾದಕ್ಕೆ ಹೋಗಬಾರ್ದು. ಇದು ಒಂದು ಅದರದ್ದು ಟಿಪ್ಸ್ ಸಹ. ಇವಾಗ ನಾನು 1 kg ಆಲೂಗೆಡ್ಡೆಯನ್ನು ತೊಗೊಂಡು ಒಂದೇ ಒಂದು ನಾನು ಇದು ತೊಗೊಂಡಿದ್ದೆ. ಅದು ಕಂಪ್ಲೀಟ್ಲಿ ಆಪ್ಷನಲ್ಲು, ಗೆಣಸು, ಅದರಿಂದ ಸ್ವಲ್ಪ ಸ್ವೀಟ್ ಬರುತ್ತೆ ಅಂಥೇಳಿ. ಈಗ ನೋಡ್ತಿರ್ಬೋದು ಇಲ್ಲಿ ಮಸಾಲೆಗೆ ಅಂಥೇಳಿ 2 ಚಮಚ ಧನಿಯಾ, 1 ಚಮಚ ಸೋಂಪು, 1 ಚಮಚದಷ್ಟು ನಾನು ಜೀರಿಗೆ, 10 ಕಾಳುಮೆಣಸು, 2 ಖಾರದ ಮೆಣಸಿನಕಾಯಿನ ಹಾಕಿ ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಂಡಿದ್ದೆ. ಇವಾಗ ನಾನು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿಮೆಣಸಿನ್ಕಾಯಿನೂ ನೀವು ಫ್ರೈ ಮಾಡ್ಕೊಳ್ರಿ. ಇದರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಣ್ಣೆಯಲ್ಲಿ. ಇವಾಗ ನಾನು ಅದೇನು ಮಸಾಲೆಗಳನ್ನು ಫ್ರೈ ಮಾಡ್ಕೊಂಡಿದ್ನಲ್ಲ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಮಸ್ಟ್ ಆ್ಯಂಡ್ ಶುಡ್ ಫ್ರೆಂಡ್, ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಮಸಾಲೆಯಿಂದನೇ ನಮ್ಮ ಆಲೂಗೆಡ್ಡೆಗೆ ಒಂದು ತುಂಬ ರುಚಿ ಕೊಡೋದು. ಇವಾಗ ನಾನು ಮಸಾಲೆಗಳು ಇದಾಗಬಾರ್ದು ಅಂದರೆ ಸುಟ್ಟು ಹೋಗಬಾರ್ದು ಅಂಥೇಳಿ ಒಂದು ಸ್ವಲ್ಪ ನೀರು ಹಾಕ್ತೆ. ಇವಾಗ ಅದಕ್ಕೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡೋದಕ್ಕೆ ಉಪ್ಪು ಮತ್ತು ಪಿಂಕ್ ಸಾಲ್ಟ್ ಅಂತ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ಜೊತೆಗೆ ಅರಿಶಿನ ಪುಡಿ, ಖಾರದ ಪುಡಿ, ನಾವು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿರ್ತೀವಿ. ಸೊ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನೇನು ಆಲೂಗೆಡ್ಡೆ ಮಿಕ್ಸ್ ಮಾಡಿದ್ನಲ್ಲ, ಅದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ನಾವು ಲಾಸ್ಟಿಗೆ ಫ್ರೈ ಮಾಡ್ಕೊಂಡಿರುವಂಥ ಶೇಂಗಾ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು, ಈ ಶೇಂಗಾ ಬೀಜ ಮಧ್ಯೆ ಸಿಗ್ತಾ ಇರುತ್ತಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಲಾಸ್ಟಿಗೆ 1 ಚಮಚದಷ್ಟು ಚಾಟ್ ಮಸಾಲ. ಇದರಿಂದನೇ ನೋಡ್ತಿರ್ಬೋದು ನೀವು ಈ ಮಸಾಲೆಗಳು ಎಷ್ಟು ಚೆನ್ನಾಗಿರೋ ಮಸಾಲೆಗಳು ಹಾಕಿದ್ದೀವಿ ಮತ್ತು ಅದರಿಂದ ಎಂಥ ಫ್ಲೇವರ್ ಬರ್ಬೋದು ಅಂಥೇಳಿ. ಹೌದು, ಈ ಮಸಾಲೆ ನೀಟಾಗಿ ಹಾಕಿದ್ವಿ ಅಂದರೆ ಸಮೋಸ ಇಷ್ಟಪಡ್ದಿರೋರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಅದ್ರ ಮೇನು ನಾವು ಅದರ ಮಸಾಲೆಗಳನ್ನು ಹಾಕಿ ಫೀಲಿಂಗ್ ನಾವೇನು ಮಾಡ್ಕೊತೀವಲ್ಲ ಆಲೂಗೆಡ್ಡೆದು, ಅದು ತುಂಬ ಟೇಸ್ಟಿಯಾಗಿರಬೇಕು. ಆವಾಗಲೇ ನಮ್ಮ ಸಮೋಸ ಕ್ರಂಚಿ ಆಗಿದ್ರು ಆಗಲಿ ಅಥವಾ ಪಟ್ಟಿ ಥರ ಸಾಫ್ಟ್ ಆಗಿದ್ದರೂ ಸಹ ನಮಗೆ ಇಷ್ಟ ಆಗುತ್ತೆ. ಕ್ರಂಚಿಯಾಗಿತ್ತು ಅಂದರೆ ನಾವು ಸ್ವಲ್ಪ ಹೊರಗಡೆ ಕೊಟ್ಟು ಕಳಿಸೋದಕ್ಕೆಲ್ಲ ಅಂಥೇಳಿ, ಕ್ರಂಚಿಯಾಗಿತ್ತು ಅಂದರೆ ಚೆನ್ನಾಗಿರುತ್ತೆ, ಫ್ರೆಶ್ನೆಸ್ ಇರುತ್ತೆ ಅಂಥೇಳಿ ಕ್ರಂಚಿ ಇಷ್ಟಪಡ್ತೀವಿ ಅಷ್ಟೇ. ಇವಾಗ ನೋಡಿ ನಾನು ಅದನ್ನು ಹಿಟ್ಟನ್ನು ಮಾಡಿಕೊಂಡು ನನಗೆ ಎಷ್ಟೆಷ್ಟು ಬೇಕು ಅಷ್ಟು ದಪ್ಪದಷ್ಟು ಉಂಡೆಗಳ ರೀತಿ ಮಾಡ್ಕೊಂಡಿದ್ದೀನಿ. ಹೌದು, ನಿಮಗೆ ಕ್ರಂಚಿಯಾಗಿ ಬೇಕು ಅಂದರೆ ಇದೊಂದು ಟಿಪ್ಪನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಹಿಟ್ಟನ್ನು ಜಾಸ್ತಿ ನಾದೋದಕ್ಕೆ ಹೋಗಬೇಡಿ, ಜಸ್ಟ್ ಬೈಂಡ್ ಮಾಡಿ ನಿಮಗೆ ಅದೇ ರೀತಿ ಹಿಟ್ಟನ್ನು ಮಾಡಿಕೊಂಡು ಈಗ ನಾನು ಅದನ್ನು ಓವಲ್ ಶೇಪಲ್ಲಿ ಯಾಕೆಂದರೆ ನಾನು ಅದು ನಾರ್ತ್ ಸೈಡಲ್ಲಿ ಸಮೋಸ ಮಾಡ್ತಿರೋದ್ರಿಂದ ಈ ರೀತಿ ಓವಲ್ ಶೇಪಲ್ಲಿ ಉದ್ದಕ್ಕೆ ಮಾಡಿಕೊಂಡು ಅಂದರೆ ಚಪಾತಿ ಥರ ಲಟ್ಟಿಸ್ಕೊಂಡು ನೀವು ಒಂದು ಸೈಡಲ್ಲಿ ಇಟ್ಕೊತಾ ಹೋಗಬೇಕಾಗತ್ತೆ.
ನಾನು ಇದು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೆ, ಇದೇ ರೀತಿ ಮಾಡ್ಕೊಂಡಿದ್ದೆ. ಈಗ ನೋಡ್ಬೋದು ಅದನ್ನು ಮಧ್ಯಕ್ಕೆ ಹೀಗೆ ಕಟ್ ಮಾಡಿ ಈಗ ಮತ್ತು ಬಾರ್ಡ್ರಿಗೆ ಸ್ವಲ್ಪ ನೀರು ಸವರಿ ಈಗ ನಾವೇನು ಫಿಲ್ಲಿಂಗ್ ಮಾಡ್ಕೊಂಡಿರ್ತೀವಲ್ಲ ಆಲೂಗೆಡ್ಡೆದು ಅದನ್ನು ಈ ರೀತಿ ಹಾಕಿ ಈ ರೀತಿ ಎಣ್ಣೆ ಸವರಿದು ಈರಿಂದ ಮಾಡ್ಕೋಬೇಕಾಗುತ್ತೆ. ಬಟ್ ಇದು ಒಂದೇ ಸರಿ ಬರಲ್ಲ, ಒಂದು 2-3 ಸರಿ ಪ್ರಾಕ್ಟೀಸ್ ಮಾಡಿ ಖಂಡಿತ ತುಂಬ ಈಸಿ, ತುಂಬ ಸುಲಭವಾಗಿ ಮಾಡ್ತೀರಾ. ಮತ್ತು ಇದನ್ನು ಮಾಡೋದಕ್ಕೆ ನೀವು ಇಷ್ಟಪಡ್ತೀರ ಸಹ, ಒಂದು ಸ್ವಲ್ಪ ಕಲ್ತ್ಕೊಳ್ಳೋ ತನಕ ಅಷ್ಟೇ. ಈ ರೀತಿ ಮಾಡಿಕೊಂಡು ಇದನ್ನು ಬೈಂಡಿಂಗ್ ಮಾಡಿ ಎಡ್ಜಸ್ಗಳಿಗೆ ನೀರು ಹಾಕಬೇಕಾಗತ್ತೆ. ಈ ರೀತಿ ಇಟ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಮಾತ್ರ ಒಂಚೂರು ಜಾಸ್ತಿ ಬಿಸಿ ಆಗಿರಬಾರ್ದು, ಉಗುರು ಬೆಚ್ಚಗಿಂತ ಒಂಚೂರು ಬಿಸಿ ಇರಬೇಕು ಆ ಟೈಮಲ್ಲಿ. ಯಾಕೆಂದರೆ ನಾವು ಕ್ರಂಚಿ ಮಾಡ್ತಿದ್ದೀವಲ್ಲ, ಸೊ ಹಾಗಾಗಿ ಆ ಟೈಮಲ್ಲಿ ಎಣ್ಣೆಯನ್ನು ಇಟ್ಟು ಆಮೇಲೆ ಅದು ಅರ್ಧ ಬೆಂದಾದಮೇಲೆ ಮತ್ತೊಂದು ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಸುಮಾರು 10-15 ನಿಮಿಷ ಆಗುತ್ತೆ ಇದು ಫ್ರೈ ಆಗೋದಕ್ಕೆ. ಹೌದು, ಫ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ನಾವು ಎಷ್ಟು ಹೀಟ್ ಕಡಿಮೆ ಇದ್ದಾಗ ಫ್ರೈ ಮಾಡ್ತೀವೋ ಅದು ಕ್ರಂಚಿಯಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ.